ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೋಮ್ ಮೇಡಾಗಿ ನಾನು ಮೆಂತ್ಯ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಈ ಯಾವಾಗಲೂ ಬೇರೆ ರೀತಿ ಮಾಡೋದು, ಈ ರೀತಿ ಒಮ್ಮೆ ಟ್ರೈ ಮಾಡಿ. ಇಲ್ಲಿ ನಾನು ಚಿಕನ್ನ ವಾಶ್ ಮಾಡಿ ಒಂದು ಅರ್ಧ ಕೆಜಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಜಾರ್ಗೆ ಒಂದು 4 ಇಂಚಷ್ಟು ಶುಂಠಿ, ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕಂತೆ ನಿಮಗೆ ಸ್ಪೈಸಿ ಬೇಕು ಅಂದರೆ ಸ್ಪೈಸಿ, ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಈಗ ಒಂದು 2-3 ಸ್ಪೂನ್ ಹಾಕ್ಕೊಂಡು ಇದನ್ನು ಗಟ್ಟಿಗೆ ಪೇಸ್ಟ್ ಮಾಡ್ಕೊಬೇಕು. ಏಕೆಂದರೆ ಇದನ್ನು ಗಟ್ಟಿಗೆ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಮ್ಯಾಗಿನೇಟ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾವು ಹಾಗೇ ಡೈರೆಕ್ಟ್ ಮಾಡ್ಕೋಬೋದು, ಅದ್ರ ಬದಲು ಈ ರೀತಿ ಚಿಕನ್ಗೆ ಮ್ಯಾಗಿನೇಟ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಗಟ್ಟಿಗೆ. ನೋಡಿ ಒಂದು 4 ಸ್ಪೂನ್ ಮೊಸರು ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಿಂಬೆಹಣ್ಣಿದ್ರೆ ಸ್ವಲ್ಪ ನಿಂಬೆಹಣ್ಣು ಯೂಸ್ ಮಾಡ್ಕೊಳ್ಳಿ, ಏಕೆಂದರೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ. ಚಿಕನ್ಗೆಲ್ಲ ನಿಂಬೆಹಣ್ಣು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಮ್ಯಾಗಿನೇಟ್ ಮಾಡುವಾಗ ನಿಮಗೆ ಸ್ವಲ್ಪ ಬೇಕು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೇ ಬೇಕಾದ್ರೆ ಮಾಡ್ಕೋಬೋದು. ಇಲ್ಲಿ ನಾನು ಅರ್ಧ ಕೆಜಿ ಚಿಕನ್ನ ವಾಶ್ ಮಾಡಿಟ್ಟಿದ್ದೆ, ಅದಕ್ಕೆ ಇಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು 1 ಕೆಜಿ ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಕೋಬೋದು. ಇಲ್ಲ ಒಂದು 1/4 ಕೆಜಿ ಇತ್ತು ಅಂದರೆ ಅದರಲ್ಲೂ ಬೇಕಾದ್ರೆ ಮಾಡ್ಕೋಬೋದು. ಈಗ ಇಬ್ಬರು ಇರ್ತಾರಲ್ವ, ಜಾಸ್ತಿ ಚಿಕನ್ ತಿನ್ನಲ್ಲ ಅಂದರೆ ಈ ರೀತಿ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ನಾನು ಎಷ್ಟು ಮಾಡ್ತಾಯಿದ್ದೀನಿ ಅಂತ ನೋಡಿಕೊಂಡು ನಾನು ಒಂದೇ ಸಲ ಉಪ್ಪನ್ನು ಚಿಕನ್ಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮ್ಯಾಗಿನೇಟ್ ಆದರೆ ನಮಗೆ ಚಿಕನ್ ಪೀಸ್ ಆಗಲಿ ತಿನ್ನೋದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ, ಸ್ಮೂತಿಗೂ ಬೆಂದಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಇಲ್ಲ ಅಂದರೆ ಅಷ್ಟೊಂದು ಟೇಸ್ಟ್ ಬರಲ್ಲ ನಾವು ಆಮೇಲೆ ಹಾಕ್ತೀನಿ ಅಂದರೆ. ಹಾಗಾಗಿ ನಿಮಗೆ ಸ್ವಲ್ಪ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಒಂದೇ ಸಲ ಟೇಸ್ಟ್ ನೋಡ್ಕೊಂಡು ಹಾಕ್ಕೋಬೋದು. ಇವಾಗ ಅದನ್ನು ಮ್ಯಾಗಿನೇಟ್ ಮಾಡಿ ಎತ್ತಿಟ್ಕೊಂಡು ನಾನು ಇಲ್ಲಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ಮಾಗಿ ಎಣ್ಣೆ ಹಾಕ್ಕೊಳ್ಳಿ. ತುಂಬ ಕಮ್ಮಿ ಆದರೂ ಚೆನ್ನಾಗಿರಲ್ಲ, ಅಂಥದ್ದು ಅತಿ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಒಂದು ಮೀಡಿಯಮಾಗಿ ಕರೆಕ್ಟಾಗಿ, ಏಕೆಂದರೆ ಒಂದು ಕಣ್ಣು ಅಳತೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದನ್ನು ನೋಡ್ಕೊಂಡು ನೀವು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಸ್ಪೈಸಿ ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಏನೇನು ಮಸಾಲ ಇದೆಯೋ ಎಲ್ಲದನ್ನು ಹಾಕ್ಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಸೋಂಪು ಕಾಳನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ, ಈರುಳ್ಳಿ ಒಂದು 4 ಒಂದು ಮೀಡಿಯಮ್ ಸೈಜು ಸ್ಲೈಸಿಯಾಗಿ ಕಟ್ ಮಾಡಿದ್ದೀನಿ. ಮತ್ತು ಇಲ್ಲಿ ಒಂದು 3 ಟೊಮೊಟೊನ ತೊಗೊಂಡಿದ್ದೀನಿ. ಅಂದರೆ ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿರೋದ್ರಿಂದ ಟೊಮೊಟೊ ನಾನು ಅಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಇಲ್ಲಾಂದರೆ ಒಂದು ಸ್ವಲ್ಪ ಮೀಡಿಯಮ್ ದಪ್ಪ ಇದ್ದರೆ 2 ಟೊಮೊಟೊ ಆದರೂ ಸಾಕಾಗುತ್ತೆ. ಇಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗಾಗಿ ಈಗ ಬೇಗ ಫ್ರೈ ಆಗಲಿ ಅಂತ ಸ್ವಲ್ಪ ಪುಡಿ ಉಪ್ಪು ಮತ್ತು ಇಲ್ಲಿ ಅರಿಶಿನ ಪುಡಿನ ನಾನು ರುಬ್ಬೋದಕ್ಕೆ ಹಾಕಿರಲಿಲ್ಲ. ಇವಾಗ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಮೆಂತ್ಯ ಸೊಪ್ಪನ್ನು ನಾನು ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಚಿಕನ್ ಮಾಡುವಾಗ ತುಂಬಾ ತಂಪು ಮೆಂತ್ಯ ಸೊಪ್ಪು ಸಾಂಬಾರ್ಗಾಗಲಿ ಅಥವಾ ಈ ರೀತಿ ಬಿರಿಯಾನಿಗಾಗಲಿ ತುಂಬ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತು ಮಕ್ಕಳಿಗೂ ಅಷ್ಟೇ, ಈ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಂದಾಗ ಈ ರೀತಿ ಅವ್ರಿಗೆ ಏನು ಇಷ್ಟ ಇರುತ್ತೋ ಆ ಇಂಗ್ರೀಡಿಯೆಂಟ್ಸ್ಗೆ ನಾವು ಯೂಸ್ ಮಾಡಿ ಆದಷ್ಟು ಅಡುಗೆ ಮಾಡಿಕೊಟ್ರೆ ಮಕ್ಕಳಿಗೂ ತಿನ್ನಿಸ್ಬೋದು. ಹಾಗಾಗಿ ಕೆಲವ್ರಿಗೆ ಕಹಿ ಅಂತ ತಿನ್ನೋದಿಲ್ಲ, ಯಾವುದೇ ರೀತಿ ಕಹಿ ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಬಾಡಿಸ್ಕೊಂಡಾಯಿತು. ಇವಾಗ ನೋಡಿ ನಾನು ಮ್ಯಾಗಿನೇಟ್ ಮಾಡಿದ್ದು ಚಿಕನ್ನು ತುಂಬ ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ಡೈರೆಕ್ಟಾಗಿ ನಾನು ಈ ಮಸಾಲೆ ಒಳಗೆ ಹಾಕೋತಾ ಇದ್ದೀನಿ. ನಿಮಗೆ ಈ ರೀತಿ ಬೇಡ ಅಂತಂದರೆ ನೀವು ಬೇರೆ ಫ್ರೈ ಮಾಡಿಬಿಟ್ಟು ಇದ್ರ ಜೊತೆಲಿ ಹಾಕ್ಕೋಬೋದು. ಬಟ್ ಆ ರೀತಿಗಿನ್ನ ಈ ರೀತಿ ಸ್ವಲ್ಪ ಒಗ್ಗರಣೆಲ್ಲ ಚೆನ್ನಾಗಿ ಕುದ್ದು ಹಸಿ ವಾಸನೆ ಏನಿರುತ್ತೋ ಅದೆಲ್ಲ ಚೆನ್ನಾಗಿ ಹೋಗಬೇಕು. ಬಟ್ ಆ ರೀತಿ ಮಾಡಿದ್ರೆ ಮತ್ತೆ ಸುಮ್ಮನೆ ಪಾತ್ರೆ ಆಗುತ್ತೆ, ಮತ್ತೆ ತೊಳಿಬೇಕು, ಅದೇ ಕೆಲಸ. ಅದ್ರ ಬದಲು ಈ ರೀತಿ ಡೈರೆಕ್ಟಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಜಾಸ್ತಿ ಟೈಮು ಆಗೋಲ್ಲ, ಪಾತ್ರೆನೂ ಜಾಸ್ತಿ ಯೂಸ್ ಆಗೋಲ್ಲ, ತೊಳೆಯೋಕ್ಕೂ ಬೀಳಲ್ಲ. ಹಾಗಾಗಿ ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ, ಏಕೆಂದರೆ ಅದರಲ್ಲಿ ಹಸಿ ವಾಸನೆ ಎಲ್ಲ ಏನಿರುತ್ತೋ ಅದೆಲ್ಲ ಹೊರಟೋಗುತ್ತೆ. ಆವಾಗ ನೋಡಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಚೆನ್ನಾಗಿ ಕುದ್ರೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಆವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನಾವು ಇಟ್ಕೋಬೇಕಾಗುತ್ತೆ. ಅಂದರೆ ನೀವು ಸ್ವಲ್ಪ ದಪ್ಪ ತಳ ಯೂಸ್ ಮಾಡಿದ್ರೆ ನಿಮಗೆ ಬಿರಿಯಾನಿ ಸೇಮು ದಮ್ ಕಟ್ಟೋದೇ ಬೇಡ, ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಸಾಲೆ ಪದಾರ್ಥ ಏನಿತ್ತೋ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು
4 ಗ್ಲಾಸ್ ನೀರು ಹಾಕ್ಕೊಳ್ತಾ ಇಲ್ಲ, ನಾನು ಒಂದು 3.5 ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ಅಕ್ಕಿನ ನೆನೆಸಿರೋದ್ರಿಂದ ತುಂಬ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಒಂದು ಹಾಫ್ ಗ್ಲಾಸ್ ಕಡಿಮೆ ಇಟ್ಟಿದ್ದೀನಿ. ನಿಮಗೆ ಅಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ, ಉದಿದ್ರು ಅಷ್ಟೊಂದು ಇಷ್ಟ ಆಗಲ್ಲ ಕೆಲವ್ರಿಗೆ. ನಮಗಂತೂ ಹಂಗಿಷ್ಟ. ಬಟ್ ಹಂಗಂತ ತೀರಾ ಉದಿದ್ರು ತಿನ್ನೋಕ್ಕಾಗಲ್ಲ, ಒಂದು ಮೀಡಿಯಮ್ ಆಗಿರಬೇಕು. ಹಾಗಾಗಿ ನಾನಿಲ್ಲಿ ಒಂದು 3.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಉಪ್ಪನ್ನು ನಾನು ಆಲ್ರೆಡಿ ಮುಂಚೆನೇ ಚಿಕನ್ನು ಮ್ಯಾರಿನೇಟ್ ಮಾಡುವಾಗ ಹಾಕಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸಾಲ್ಟೇಜ್ ಬಂದರೆ ಇವಾಗ ಟೇಸ್ಟ್ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಮುಂಚೆನೇ ಹಾಕ್ಕೊಂಡಿದ್ರೆ ನೀವು ಈ ರೀತಿ ಡೈರೆಕ್ಟಾಗಿ ಅಕ್ಕಿನ ಹಾಕ್ಕೋಬೋದು. ಇವಾಗ ನೋಡಿ ನೀರೆಲ್ಲ ಸೋರ್ಗಟ್ಬಿಟ್ಟು ನಾನಿಲ್ಲಿ ಕುದಿಯೋ ನೀರಿಗೆ, ಅದು ಕುದಿಬೇಕು ಚೆನ್ನಾಗಿ, ಮಸಾಲ ಎಲ್ಲ ಒಂದು ಕುದಿ ಕುದ್ದಾದಮೇಲೆ ನಾನಿಲ್ಲಿ ಅಕ್ಕಿನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ವಿಷಲ್ ಹಾಕ್ಸಿದ್ರೆ ಸಾಕು. ಏಕೆಂದರೆ ನಾವು ಆಲ್ರೆಡಿ ಚಿಕನನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಬಿಟ್ಟಿದ್ದೀವಿ, ಅದು ಬೆಂದಿರುತ್ತೆ. ಅಕ್ಕಿನೂ ನೆನೆಸಿರೋದ್ರಿಂದ ಬೇಗನೆ ಆಗೋಗುತ್ತೆ. ಹಾಗಾಗಿ ಒಂದು ವಿಷಲ್ ಆದರೆ ಸಾಕು. ಈಗ ಒಂದು ವಿಷಲ್ ಬಂದು ಫುಲ್ಲು ಕೂಲಾಗಕ್ಕೆ ಬಿಡ್ಬೋದು. ಇಲ್ಲ ಅಕಸ್ಮಾತ್ ನಿಮ್ಗೆ ಅರ್ಜೆಂಟ್ ಇತ್ತು ಅಂದರೆ ಸ್ವಲ್ಪ ವಿಷಲನ್ನ ತೆಗಿಬೋದು. ನಾನಿಲ್ಲಿ ವಿಷಲ್ ಹೋದ ತಕ್ಷಣವೇ ತೆಗ್ದಿದ್ದೀನಿ, ನಾನೇನು ವಿಷಲ್ ಬಿಟ್ಟಿಲ್ಲ. ಒಂದು ವಿಷಲ್ಲು ಸ್ವಲ್ಪ ಕೂಲ್ ಆದಮೇಲೆ ನಾನು ತೆಗೆದೆ. ನೋಡಿ ಇವಾಗ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಎಷ್ಟು ಉದುದ್ರಾಗಿ ಬಂದಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ. ಎಷ್ಟು ಸ್ಮೆಲ್ ಗೊತ್ತಾ, ಅದು ನಿಜ ಫ್ಲೇವರ್ಗೆ ತಿನ್ನೋಣ ಅನಿಸುತ್ತೆ. ಈ ಹೋಟ್ಲು ಸೈಡು ಹೊರಗಡೆ ಎಲ್ಲ ತಿನ್ನೋ ಬದಲು ಸಿಂಪಲಾಗಿ ಮನೆಯಲ್ಲೇ ಆರಾಮಾಗೆ ಮಾಡ್ಕೋಬೋದು. ಮಟನ್ ಬಿರಿಯಾನಿ ಮಾಡಿರೋದು ನಾನು ಹಾಕಿದ್ದೀನಿ, ಅದು ತುಂಬಾ ಚೆನ್ನಾಗಿತ್ತು ಅಂತ ನನಗೆ ವ್ಯೂಸು ಬಂದಿದೆ. ಬೇಕಾದ್ರೆ ಇದು ಒಮ್ಮೆ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಒಳ್ಳೆ ನಮಗೆ ಹೋಮ್ ಮೇಡಲ್ಲಿ ಮೆಂತ್ಯ ಸೊಪ್ಪಿನ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಒಮ್ಮೆ ಒಂದ್ಸಲ ಟ್ರೈ ಮಾಡಿ, ನೀವು ಹೇಗಿದೆ ಅಂತ ನನಗೆ ಹೇಳಿ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.